Hello friends, welcome back to my channel. This is Ganesh. You are watching Trading Patshala. ಇವತ್ತು 30-day ಟ್ರೇಡಿಂಗ್ ಚಾಲೆಂಜ್ ನ ಡೇಟ್ ಎಲ್ಲ ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ. ಟೋಟಲ್ ನನಗೆ ಇವತ್ತು 1000 ರೂಪೀಸ್ ಪ್ರಾಫಿಟ್ ಆಗಿದೆ. ಅದರಿಂದ ಲಾಜಿಕ್ ಏನು ಪ್ಲಸ್ ಯಾವ ತರ ಸ್ಟ್ರಾಟಜಿ ನಾನು ಯೂಸ್ ಮಾಡಿ ಇವತ್ತು ಪ್ರಾಫಿಟ್ ಮಾಡಿದೆ ಅಂತಾನು ತಿಳಿಸ್ಕೊಡ್ತೀನಿ. ಬಟ್ ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮ್ಗೆ ಗೊತ್ತಿರಬಹುದು 1:2 ಇರುತ್ತೆ. ಬಟ್ ಇವತ್ತು ನಾನು 1:1 ಅಲ್ಲಿ ಎಕ್ಸಿಟ್ ಮಾಡಿದ್ದೀನಿ. ಅದರಿಂದ ರೀಸನ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆ ಟಾಪಿಕ್ ಏನು ಅಂದ್ರೆ ಮಾರ್ಕೆಟ್ ಫೇಸಸ್ ಯಾವುದೇ ತರ ಇರುತ್ತೆ ಅಂತ. ಟೋಟಲ್ 3 ಫೇಸಸ್ ಇರುತ್ತೆ. ಫಸ್ಟ್ ನಿಮಗೆ ಟ್ರೆಂಡಿಂಗ್ ಮಾರ್ಕೆಟ್ ಇರುತ್ತೆ, ಸೆಕೆಂಡ್ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ, ಮೂರನೇದು ವಾಲಟಿಲಿಟಿ ಮಾರ್ಕೆಟ್ ಇರುತ್ತೆ. ಈ ಮೂರು ಮಾರ್ಕೆಟ್ ನಿಮ್ಗೆ ಬೇರೆ ಬೇರೆ ತರ ನೀವು ರಿಸ್ಕ್ ರಿವಾರ್ಡ್ ಮತ್ತೆ ನಿಮ್ದು ಸೈಕಾಲಜಿ ಫಾಲೋ ಮಾಡ್ಬೇಕಾಗುತ್ತೆ. ಎಲ್ಲಾದ್ರಲ್ಲೂ ನೀವು ಒಂದೇ ತರ ಲೈಕ್ ಟ್ರೇಡಿಂಗ್ ಸೆಟಪ್ ಆಗ್ಲಿ ಇಲ್ಲಾಂದ್ರೆ ಎಲ್ಲಾ ಕಡೆ ನೀವು ಒಂದೇ ತರ ರಿಸ್ಕ್ ರಿವಾರ್ಡ್ ಫಾಲೋ ಮಾಡ್ರೆ ಖಂಡಿತ ಲಾಸ್ ಆಗುತ್ತೆ. ಅದರಿಂದ ಹೆಂಗೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಮಾರ್ಕೆಟ್ ಏನಿತ್ತು ಅದನ್ನ ನಾವು ಟ್ರೆಂಡಿಂಗ್ ಅಂತ ಕರಿತೀವಿ. ಆ ಟ್ರೆಂಡಿಂಗ್ ಅಲ್ಲಿ ನೀವು ಜಸ್ಟ್ ನೀವು ಲೈಕ್ ಏನ್ ನಿಮ್ದು ರಿಸ್ಕ್ ಇರುತ್ತೆ ಅದನ್ನ 1000 ರೂಪೀಸ್ ಆಗಿರ್ಬೋದು, 2000 ರೂಪೀಸ್ ಆಗಿದ್ದು ಅದರಲ್ಲೂ ಕೂಡ ನೀವು ಯಾವುದೇ ಒಂದು ಸ್ಟ್ರಾಟಜಿ 5 EMA ಆಗಿರ್ಬೋದು, ಯಾವುದೇ ಒಂದು RSI ಆಗಿರ್ಬೋದು, ಯಾವುದೇ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಗೆ ಪ್ರಾಫಿಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಮೋರ್ ದೆನ್ 50-60% ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಬಟ್ ಅದೇ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನೀವು ನೋಡಬಹುದು ತುಂಬಾ ಜನ ಲಾಸ್ ಮಾಡ್ಕೊಳ್ಳೋದೇ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ. ಏನಕ್ಕೆ ಟ್ರೆಂಡಿಂಗ್ ಮಾರ್ಕೆಟ್ ಆಗಿದ ತಕ್ಷಣ ಸೈಡ್ ವೇಸ್ ಮಾರ್ಕೆಟ್ ಬರುತ್ತೆ. ಆ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಪೊಸಿಷನ್ ಬಿಲ್ಡ್ ಮಾಡಿದ್ರು ಅವರೆಲ್ಲ ಸ್ಕ್ವೇರ್ ಆಫ್ ಮಾಡ್ತಾರೆ. ಸ್ಕ್ವೇರ್ ಆಫ್ ಮಾಡಿದಾಗ ಮಾರ್ಕೆಟ್ ಆಬ್ವಿಯಸ್ಲಿ ಒಂದು ರೇಂಜ್ ಬೌಂಡ್ ಅಲ್ಲೇ ಇರುತ್ತೆ. ಇವಾಗ ಏನ್ ಜನವರಿ ಫಸ್ಟ್ ವೀಕ್ ಮತ್ತೆ ಜನವರಿ ಕಂಪ್ಲೀಟ್ ನೀವು ನೋಡಬಹುದು ಒಂದು ಸೈಡ್ ವೇಸ್ ಮಾರ್ಕೆಟ್ ಇತ್ತು. ಬ್ಯಾಂಕ್ ನಿಫ್ಟಿ ಒಂದು 500 ಪಾಯಿಂಟ್ಸ್ ರೇಂಜ್ ಅಲ್ಲಿ ಲೈಕ್ ಮೂವ್ಮೆಂಟ್ ಆಗ್ತಾ ಇತ್ತು. ಪ್ಲಸ್ ನಿಫ್ಟಿ ಕೂಡ ಒಂದು 100 ಪಾಯಿಂಟ್ಸ್ ಅಲ್ಲೇ ಒಂದು ಮೂವ್ಮೆಂಟ್ ಆಗ್ತಾ ಇತ್ತು. ಸೊ ಅದನ್ನ ನಾವು ಸೈಡ್ ವೇಸ್ ಫೇಸ್ ಅಂತ ಕರಿತೀವಿ. ಬಟ್ ಇವಾಗ ಏನ್ ಮಾರ್ಕೆಟ್ ನಡೀತಾ ಇದೆ ಅದನ್ನ ನಾವು ವಾಲಟಿಲಿಟಿ ಮಾರ್ಕೆಟ್ ಅಂತ ಕರಿತೀವಿ. ಇದ್ರಲ್ಲೇ ಹೈಯೆಸ್ಟ್ ಜಾಸ್ತಿ ಜನ ಲಾಸ್ ಮಾಡೋದು. ಏನಕ್ಕೆ ಅಂದ್ರೆ ಇದರಲ್ಲಿ ಯಾವುದೇ ಒಂದು ಸ್ಟ್ರಾಟಜಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ನಿಮ್ದು SL ಏನ್ ಇಟ್ಟಿರ್ತೀರೋ ಅದನ್ನ ಮಾರ್ಕೆಟ್ ಟಚ್ ಮಾಡಿ ವಾಪಸ್ ರಿವರ್ಸ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನನ್ನ ಕಡೆನೂ ತುಂಬಾ ಸಲ ಈ ತರ ಆಗಿದೆ. ಮೊದಲು ನಾನು ಏನ್ ಟ್ರೇಡಿಂಗ್ ಮಾಡ್ತಾ ಇದ್ದೆ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ, ಅಲ್ಲೂ ಕೂಡ ನಾನು ತುಂಬಾ ಓವರ್ ಟ್ರೇಡ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರನೇ ಇವಾಗ ಏನ್ 30-day ಟ್ರೇಡಿಂಗ್ ಚಾಲೆಂಜ್ ಅಂತ ತಗೊಂಡಿದ್ದೀನಿ. ಡೈಲಿ ಒಂದೇ ಟ್ರೇಡ್, ನೀವು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಒಂದೇ ಟ್ರೇಡ್ ಮಾಡ್ಬೋದು. ಏನಕ್ಕೆ ಅಂದ್ರೆ ಈ ಟೈಮಲ್ಲಿ ನೀವೇನಾರ ಸಸ್ಟೈನ್ ಆಯ್ತು ಅಂದ್ರೆ ಈ ಸೈಡ್ ವೈಸ್ ಮಾರ್ಕೆಟ್ ಮತ್ತೆ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಡಿಮೆ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ. ಆ ಮಾರ್ಕೆಟ್ ಅಲ್ಲಿ ನೀವು ಸಸ್ಟೈನ್ ಆಯ್ತು ಅಂದ್ರೆ ನೀವು ಲೈಕ್ ಟ್ರೆಂಡಿಂಗ್ ಮಾರ್ಕೆಟ್ ಬಂದಾಗ ಆಬ್ವಿಯಸ್ಲಿ ನೀವು ಜಾಸ್ತಿ ಅಮೌಂಟ್ ನ ಅರ್ನ್ ಮಾಡ್ಬೋದು. ಸೊ ಇದು ಮಾರ್ಕೆಟ್ ಫೇಸಸ್ ಆಗಿರುತ್ತೆ. ಎವ್ರಿ ಸ್ಟೇಜಸ್ ಅಲ್ಲೂ ನಿಮ್ಗೆ ಒಂದೇ ತರ ಲೈಕ್ ಸ್ಟ್ರಾಟಜಿ ನೀವು ಯೂಸ್ ಮಾಡ್ಬೋದು, ಒಂದೇ ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ರಿಸ್ಕ್ ರಿವಾರ್ಡ್ ಸ್ವಲ್ಪ ನೀವು ವೇರಿ ಮಾಡ್ಬೇಕಾಗುತ್ತೆ. ಯಾವಾಗ್ಲೂ ನಿಮ್ಗೆ 1:2 ಬೇಕು, 1:3 ಬೇಕು, 5 ಬೇಕು ಅಂತ ಕೂತ್ರೆ ಮಾರ್ಕೆಟ್ ನಿಮ್ದು ಫೇವರ್ ಆಗಿ 1:2, 1:3 ಬಂದು ವಾಪಸ್ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಿನ್ನೆ ಮುಂದೆ ನೀವು ನೋಡಿರ್ಬೋದು ನಂದು 1:2 ಬಂದು ರಿವರ್ಸ್ ಆಗಿದೆ, 3-4 ಸಲ ರಿವರ್ಸ್ ಆಗಿದೆ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಜಸ್ಟ್ 1:1 ಅಲ್ಲೇ ನಾನು ಕ್ಲೋಸ್ ಮಾಡಿದ್ದೀನಿ. ಇವತ್ತು ಕೂಡ 1:2 ಬಂದಿದ್ದೆ ರಿವರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಈ 3 ಫೇಸಸ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಆಸ್ ಎ ಟ್ರೇಡರ್ ಆಗಿ. ಒಂದು ಟ್ರೆಂಡಿಂಗು, ಒಂದು ಸೈಡ್ ವೇಸ್ ಮಾರ್ಕೆಟ್, ಒಂದು ವಾಲಟಿಲಿಟಿ ಮಾರ್ಕೆಟ್. ಈ 3 ಫೇಸಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ರಿಸ್ಕ್ ರಿವಾರ್ಡ್ ಫಾಲೋ ಮಾಡ್ತು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಲೈಕ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೋದು. ಓಕೆನಾ? ದಯವಿಟ್ಟು ಈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನನಗೆ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಅಂತ. ಅದರಿಂದ ಲಾಜಿಕ್ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನಿಫ್ಟಿಲಿ ಟ್ರೇಡ್ ಮಾಡಿದೆ, ಅದು ಪುಟ್ ಸೈಡಲ್ಲಿ ಟ್ರೇಡ್ ಮಾಡಿದೆ. ಟೋಟಲ್ ಇವತ್ತು 2 ಟ್ರೇಡ್ ಆಗಿದೆ. ಒಂದು ಪುಟ್ ಸೈಡಲ್ಲಿ ಆದರೆ ಇನ್ನೊಂದು ಕೂಡ ಬ್ಯಾಂಕ್ ನಿಫ್ಟಿಲಿ ಪುಟ್ ಸೈಡಲ್ಲೇ ನಾನು ಟ್ರೇಡ್ ಮಾಡಿದ್ದೀನಿ. ಅದರಿಂದ ಲಾಜಿಕ್ ಏನು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಆರ್ಡರ್ ಬುಕ್ ಹೋಗಿ ತೋರಿಸ್ತೀನಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ನೀವು ನೋಡ್ಬೋದು ಟೋಟಲ್ ನನಗೆ ಇವತ್ತು ಪ್ರಾಫಿಟ್ ಆಗಿರೋದು 1013 ರೂಪೀಸ್ ಪ್ರಾಫಿಟ್ ಆಗಿದೆ. 2 ಟ್ರೇಡ್ ಮಾಡಿದೆ. ಒಂದು ನಿಫ್ಟಿಲಿ 21,750 ಪುಟ್ ಸೈಡಲ್ಲಿ ಮಾಡಿದೆ, ಅದರಲ್ಲಿ 875 ರೂಪೀಸ್ ಪ್ರಾಫಿಟ್ ಆಯಿತು. ಎರಡನೇದು ಬ್ಯಾಂಕ್ ನಿಫ್ಟಿ 45,300 PE ನಾನು ಬೈ ಮಾಡಿದ್ದು. 2 ಲಾಟಲ್ಲಿ ಬೈ ಮಾಡಿದೆ. 2 ಲಾಟ್ ಅಂದರೆ 30 ಕ್ವಾಂಟಿಟಿ ಇರುತ್ತೆ. ಅದರಲ್ಲಿ 138 ರೂಪೀಸ್ ಪ್ರಾಫಿಟ್ ಆಯಿತು. ಇದು ಕೂಡ 1:1 ಹೋಗಿತ್ತು, ಇದು 1:2 ಕೂಡ ಹೋಗಿತ್ತು. ಬಟ್ ಅದು ನಾನು ಎಕ್ಸಿಟ್ ಆಗೋಷ್ಟೊಳಗೆ ಆ ವಾಲಟಿಲಿಟಿ ಇರೋ ಕಾರಣಕ್ಕೆ ಬರೀ 875 ರೂಪೀಸ್ ಪ್ರಾಫಿಟ್ ಆದ ಒಂದರಲ್ಲೇ, ಇನ್ನೊಂದು 138 ರೂಪೀಸ್ ಪ್ರಾಫಿಟ್ ಆಯಿತು. ಚಾರ್ಟಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲಿ ನಾನು ಎಂಟ್ರಿ ಆದೆ ಎಕ್ಸಿಟ್ ಆದೆ ಅಂತ. ನೀವು ನೋಡ್ಬೋದು ಇದು ನಿಫ್ಟಿ ಚಾರ್ಟು. ಓಕೆ, ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ನಿಫ್ಟಿ ಚಾರ್ಟು. ನಂದು ಲಾಜಿಕ್ ಏನು ಅಂದರೆ ನೀವು ನೋಡ್ಬೋದು ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿದ ತಕ್ಷಣ ಕೆಳಗಡೆಯಿಂದ ಒಂದು ರಿಜೆಕ್ಷನ್ ಬಂದು ವಾಪಸ್ ಇದೇನು ರಿಜೆಕ್ಷನ್ ಇತ್ತು ಕಂಪ್ಲೀಟು ಎನ್ಗಲ್ಫ್ ಆಯಿತು. ನೀವು ನೋಡ್ಬೋದು ಏನು ರಿಜೆಕ್ಷನ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡ ವಿಕ್ ಬಂದಿದೆ. ವಿಕ್ ಬಂದಾಗಿದ ತಕ್ಷಣ ವಾಪಸ್ಸು ನಿಮಗೆ ಇದು ಎನ್ಗಲ್ಫ್ ಆಗಿದೆ. ಈ ಎನ್ಗಲ್ಫಲ್ಲೇ ನನಗೆ ಕನ್ಫರ್ಮೇಷನ್ ಇತ್ತು ಮಾರ್ಕೆಟು ಸ್ವಲ್ಪ ಆದಷ್ಟು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಅಂತ. ಏನಕ್ಕೆ ಅಂದರೆ ಈ ಥರ ಎನ್ಗಲ್ಫ್ ಆದಾಗ ಮಾರ್ಕೆಟು ಸೆಲ್ಲರ್ಸು ಈ ಥರ ಎನ್ಗಲ್ಫ್ ಆಗಿದ ತಕ್ಷಣ ತುಂಬ ಲೈಕ್ ಸ್ಟ್ರಾಂಗ್ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಅದು ನಂದು ಏನು ಟ್ರೇಡಿಂಗ್ ನಾನು ಕಲ್ತಿದ್ದೀನಿ ಅದರಲ್ಲಿ ವಾಪಸ್
ಕೆಳಗಡೆ ಬಂದು ನೋಡಿ ಎಷ್ಟು ದೊಡ್ಡ ಈ ಕ್ಯಾಂಡಲ್ಲೂ ಒಂದು ರಿಜೆಕ್ಷನ್ ಬಂತು, ಈ ಕ್ಯಾಂಡಲ್ ಒಂದು ರಿಜೆಕ್ಷನ್ನು ಪ್ಲಸ್ ಈ ಕ್ಯಾಂಡಲ್ ಯಾವಾಗ ರಿಜೆಕ್ಷನ್ ಆಯಿತು ನಾನೇನು ಅಂದ್ಕೊಂಡಿದ್ದೆ ಅಂದರೆ ವಾಪಸ್ ಎನ್ಗಲ್ಫ್ ಆಯಿತು. ನೋಡಿ ಇಲ್ಲೊಂದು ರಿಜೆಕ್ಷನ್ನು ಎನ್ಗಲ್ಫು, ವಾಪಸ್ ಇಲ್ಲಿ ಎರಡನೇ ಕ್ಯಾಂಡಲ್ಲಿ ರಿಜೆಕ್ಷನ್ನು ವಾಪಸ್ ಎನ್ಗಲ್ಫ್ ಆಯಿತು. ಮೂರನೇ ಕ್ಯಾಂಡಲ್ಲಿನ ಆಟೋಮೆಟಿಕ್ ಆಗಿದ್ದು ಕೆಳಗಡೆ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಸೆಲ್ಲರ್ಸ್ 2 ಸಲ ಟ್ರೈ ಮಾಡಿದ್ದಾರೆ, ಮೂರನೇ ಸಲ ಬೈಯರ್ಸು ಐ ಥಿಂಕ್ ಆಟೋಮೆಟಿಕ್ ಅದು ಗಿವ್ ಅಪ್ ಮಾಡೇ ಮಾಡ್ತಾರೆ. 3 ಸಲ ಏನಾರ ಬೈಯರ್ಸು ಲೈಕ್ ಸೆಲ್ಲರ್ಸು ಅಗೇನ್ಸ್ಟ್ ಹೋದರೆ ಬೈಯರ್ಸು. ಸೊ ಅದಕ್ಕೋಸ್ಕರನೇ ಈ ಲೋ ಏನಿತ್ತು, ಇದು ಕ್ಯಾಂಡಲ್ ಲೋ ಏನಿದು, ಕ್ಯಾಂಡಲ್ ಲೋಲಿ ನನ್ನ ಎಂಟ್ರಿ ಇದ್ದಿದ್ದು, ಎಕ್ಸಿಟ್ ಮಾಮೂಲಿ 1:2 ನಂದು ಟಾರ್ಗೆಟ್ ಇತ್ತು ಆ್ಯಂಡ್ 10 ಪಾಯಿಂಟ್ಸ್ SL ಇದ್ದಿದ್ದು. ಯಾವಾಗ ಈ ಕ್ಯಾಂಡಲ್ ನೀವು ನೋಡ್ಬೋದು ಎಕ್ಸಿಟ್ ಆಗಿ ಮಾರ್ಕೆಟು 1:2 ತನಕ ಹೋಯ್ತು ಮಾರ್ಕೆಟು. ನೀವು ಹೇಳ್ಬೋದು ಈ ಕ್ಯಾಂಡಲಲ್ಲೇ ಎಕ್ಸಿಟ್ ಮಾಡ್ಬೋದಾಗಿತ್ತಲ್ಲ, ಏನಕ್ಕೆ ಎಕ್ಸಿಟ್ ಮಾಡಲಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಈ ಕ್ಯಾಂಡಲ್ ನಿಮಗೆ ಇಲ್ಲಿವರೆಗೆ ಬಂದು ಹೋಗಿದೆ ಅಂತ, ಬಟ್ ಅದು ವಾಲಿಟಿಲಿಟಿ ಆಗಿರೋ ಕಾರಣಕ್ಕೆ ಮೇಲೆ ಕೆಳಗಡೆ ತುಂಬ ಸಾರಿ ಓಡಾಡುತ್ತೆ. ಲೈಕ್ ಇವಾಗ ಏನು 1000 ರೂಪೀಸ್ ಪ್ರಾಫಿಟ್ ಇರುತ್ತೆ, ತಕ್ಷಣ ನಿಮಗೆ 2000 ತೋರಿಸುತ್ತೆ, ವಾಪಸ್ 800 ರೂಪೀಸ್ಗೆ ಹೋಗುತ್ತೆ, ವಾಪಸ್ 700 ರೂಪೀಸ್ ತೋರಿಸುತ್ತೆ, ವಾಪಸ್ ನಿಮಗೆ 900 ರೂಪೀಸ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಪ್ರಾಫಿಟ್ ಮೇಲೆ ಹೋಗುತ್ತೆ. ಸೊ ಅದನ್ನು ನಾವು ವಾಲಿಟಿಲಿಟಿ ಅಂತ ಕರಿತೀವಿ. ನೀವು ನೋಡ್ಬೋದು ಈ ಫಸ್ಟ್ ಕ್ಯಾಂಡಲಲ್ಲೂ ಅದೇ ಥರ ಆಯಿತು, ಸೆಕೆಂಡ್ ಕ್ಯಾಂಡಲಲ್ಲೂ ಸ್ವಲ್ಪ ಆಯಿತು, ಮೂರನೇ ಕ್ಯಾಂಡಲ್ಲೂ ಕೂಡ ಅದೇ ಥರ ರಿಜೆಕ್ಷನ್ ಆಯಿತು. ಯಾವಾಗ ಅದು 2000 ಮೇಲೆ ಕೆಳಗಡೆ ಹೋಯ್ತು ನನಗೆ ಕನ್ಫರ್ಮ್ ಆಯಿತು ಕೆಳಗಡೆ ಮಾರ್ಕೆಟು ಅಷ್ಟು ಸ್ಟ್ರಾಂಗ್ ಆಗಿ ಕೆಳಗಡೆ ಹೋಗೋದಿಲ್ಲ ಅಂತ. ಏನಕ್ಕೆ ಅಂದರೆ ಸೆಲ್ಲಿಂಗು ಯಾವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಸೆಲ್ಲಿಂಗ್ ಯಾವತ್ತೂ ಫಾಸ್ಟ್ ಇರುತ್ತೆ. ಈ ಥರ ಕೆಳಗಡೆ ಬಂದು ರಿಜೆಕ್ಷನ್ ಆಗೋದು, ಮೇಲ್ಗಡೆಯಿಂದ ರಿಜೆಕ್ಷನ್ ಆಗೋದು, ವಾಪಸ್ ಕೆಳಗಡೆ ಹೋಗಿ ಮೇಲೆ ಬರೋದು, ಆ ಥರ ಯಾವುದೇ ಕಾರಣಕ್ಕೂ ಆ ಥರ ಸೆಲ್ಲಿಂಗು ಅಷ್ಟು ಸ್ಲೋ ಇರಲ್ಲ. ಬೈಯಿಂಗ್ ಸ್ಲೋ ಇರುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ಮೇಲೆ ಹೋಗುತ್ತೆ. ಬಟ್ ಸೆಲ್ಲಿಂಗ್ ಯಾವುದೇ ಥರ ಅಷ್ಟು ಲೈಕ್ ಸ್ಲೋ ಇರಲ್ಲ. ಕೆಳಗಡೆ ಏನಾದ್ರು ಬರಬೇಕು ಅಂದರೆ ಆಟೋಮೆಟಿಕ್ಕಾಗಿ ಅದು ಫಸ್ಟ್ ಸ್ಟಾರ್ಟಿಂಗಿಂದನೇ ಕೆಳಗಡೆ ಬರೋಕ್ಕೆ ಟ್ರೈ ಮಾಡುತ್ತೆ, ಪ್ಲಸ್ ಕೆಳಗಡೆ ಬರುತ್ತೆ. ಅದಕ್ಕೋಸ್ಕರನೇ ಯಾವಾಗ ಇಲ್ಲಿ ರಿಜೆಕ್ಷನ್ ಇನ್ನೇನು ಬರ್ತಾಯಿದೆ ಅಂತ ಗೊತ್ತಾಯಿತು ನನಗೆ. ಮಾಮೂಲಿ ನಂದೇನು 1:1 ಇರುತ್ತೆ, ಅರೌಂಡ್ 800-900 ರೂಪೀಸ್ ನಂದು ಡೈಲಿ ರಿಸ್ಕ್ ಇರುತ್ತೆ. ಅದರಲ್ಲಿ ಎಕ್ಸಿಟ್ ಆಗಿ ಟೋಟಲ್ಲು ಫಸ್ಟ್ ಟ್ರೇಡಲ್ಲಿ 875 ರೂಪೀಸು ಪ್ರಾಫಿಟಲ್ಲಿ ಎಕ್ಸಿಟ್ ಆದೆ. ಇನ್ನೊಂದು ಅಕಸ್ಮಾತ್ ನಾನು ಹೋಪಲ್ಲೇ ಕೂತಿದ್ರೆ, ಫಸ್ಟ್ ಕ್ಯಾಂಡಲ್ ರಿಜೆಕ್ಷನ್ ಬಂತು, ಸೆಕೆಂಡ್ ಕ್ಯಾಂಡಲ್ಲು ಅರ್ಧ ರಿಜೆಕ್ಷನ್ ಬಂತು, ಮೂರನೇ ಕ್ಯಾಂಡಲ್ಲು ರಿಜೆಕ್ಷನ್ ಬಂತು, ವಾಪಸ್ ಇನ್ನೊಂದು ಸಲ ರೆಡ್ ಕ್ಯಾಂಡಲ್ ಬರುತ್ತೆ ಅಂತ ನಾನು ಹೋಪಲ್ಲಿ ಕೂತಿದ್ದಿದ್ರೆ ನೀವು ನೋಡ್ಬೋದು ಎಷ್ಟು ಮಾರ್ಕೆಟ್ ತಕ್ಷಣ ರಿವರ್ಸ್ ಆಗೋಯ್ತು. ನಾನು ಈ ಹೋಪಲ್ಲಿ ಇಲ್ಲಿ ಎಕ್ಸಿಟ್ ಆಗಿರಲಿಲ್ಲ ಅಂದರೆ ನೀವು ನೋಡ್ಬೋದು ಎಷ್ಟು ವಾಪಸ್ ಮಾರ್ಕೆಟ್ ಮೇಲೋಗಿ ಏನು ಪ್ರೀಮಿಯಮ್ ಇಲ್ಲಿ ಬೈ ಮಾಡಿದೆ ಅದು 0 ಆಗೋ ಚಾನ್ಸಸ್ಸು ತುಂಬ ಇರ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ದಯವಿಟ್ಟು ನಿಮ್ದೇನು ರಿಸ್ಕ್ ರಿವಾರ್ಡ್ ಇರುತ್ತೆ ಅದನ್ನು ಫಾಲೋ ಮಾಡಿ. ಪ್ರಾಫಿಟ್ ಕಡಿಮೆ ಆಗಿರ್ಬೋದು, ತೊಂದರೆ ಇಲ್ಲ, ಬಟ್ ನಿಮ್ಮದು ಅಗೇನ್ಸ್ಟ್ ಏನಾರ ಮಾರ್ಕೆಟ್ ಹೋಯ್ತು ಅಂದರೆ ನಿಮ್ದೇನು ಡೈಲಿ ರಿಸ್ಕ್ ಇರುತ್ತೆ, 1000 ರೂಪೀಸೋ 2000 3000 ಎಷ್ಟಿರುತ್ತೆ ಅದನ್ನಲ್ಲಿ ಮಾರ್ಕೆಟುಗೆ ಕೊಟ್ಟು ವಾಪಸ್ ಅಲ್ಲಿಂದ ಎಕ್ಸಿಟ್ ಆಗಿ. ಅಕಸ್ಮಾತ್ ನೀವು ಮಾರ್ಕೆಟ್ ಜೊತೆ ಫೈಟ್ ಮಾಡ್ತಾ ಕೂರ್ತು ಅಂದರೆ ಖಂಡಿತ ನಿಮಗೆ ಆಬ್ವಿಯಸ್ಲಿ ಲಾಸ್ ಆಗೇ ಆಗುತ್ತೆ. ನಾನು ನೋಡಿ ಇಲ್ಲಿ ಕರೆಕ್ಟಾಗಿ ಎಕ್ಸೆಲ್ ಏನಿತ್ತು 1:1 ಎಕ್ಸಿಟ್ ಆಗೋದೆ. ಅಂದರೆ ಟಾರ್ಗೆಟ್ ಏನಕ್ಕೆ ಅಂದರೆ 1:2 ಹೋಗಿ ವಾಪಸ್ಸು SL ಕೊಡೋಕ್ಕೆ ಅಷ್ಟೊಂದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರನೇ 1:1 ಎಕ್ಸಿಟ್ ಆದೆ. ಆಮೇಲೆ ನೋಡ್ಬೋದು ಮಾರ್ಕೆಟ್ ನಂದು ಅಗೇನ್ಸ್ಟ್ ಹೆಂಗೆ ಹೋಗಿ ಮೇಲೆ ಹೋಗಿದೆ ಅಂತ. ಆಮೇಲೆ ಯಾವುದೂ ಟ್ರೇಡ್ ಆಗಲಿಲ್ಲ. ಬ್ಯಾಂಕ್ ನಿಫ್ಟಿಲಿ ಇಲ್ಲಿ ಒಂದು ಟ್ರೇಡ್ ಮಾಡಿದೆ, ಸ್ಮಾಲ್ ಟ್ರೇಡು. ಇಲ್ಲೇನು ರೆಡ್ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ ಕ್ಲೋಸ್ ಆಗಿ ಕೆಳಗಡೆ ಎಂಟ್ರಿ ಇದ್ದಿದ್ದು ಇಲ್ಲಿ ಎಕ್ಸಿಟ್ ಆದೆ. ಬಟ್ ಇದೇನು ಹೇಳ್ಬೋದು, ಇದು ವಾಲಿಟಿಲಿಟಿ ಆಗಿರೋ ಕಾರಣಕ್ಕೆ ಜಸ್ಟ್ ನನಗೆ ಪ್ರಾಫಿಟ್ ಆಗಿರೋದು 138. ಇದು ಕೂಡ 1:1 ಹೋಗಿತ್ತು. ನಾನು ಇದ್ರಲ್ಲಿ ಕನ್ಫರ್ಮ್ 1:2 ಬಂದೇ ಬರುತ್ತೆ ಅಂತ ಅಂದರೆ ಕೆಳಗಡೆ ಹೋಗುತ್ತೆ ಅಂತ ಕೂತಿದ್ದೆ. ಏನಕ್ಕೆ ಅಂದರೆ ಮೇಲ್ಗಡೆ ಇಲ್ಲಿ ನೀವು ನೋಡ್ಬೋದು 5 EMA ಬಂದಿತ್ತು, 15 ಮಿನಿಟ್ಸಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಟೋಟಲಿ 3 ಸಾರಿ ರಿಜೆಕ್ಷನ್ ಬಂದಿತ್ತು. 1 2 3 4 ಟೈಮ್ಸ್ ರಿಜೆಕ್ಷನ್ ಬಂದಿತ್ತು. ನಾನು ಅಂದ್ಕೊಂಡೆ ಮಾರ್ಕೆಟ್ ಕೆಳಗಡೆ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ. ಬಟ್ ವಾಲಿಟಿಲಿಟಿ ಆಗಿರೋ ಕಾರಣಕ್ಕೆ ವಾಪಸ್ ರಿವರ್ಸ್ ಆಗಿದೆ. ಬಟ್ ರಿವರ್ಸ್ ತನಕ ನಾನು ವೆಯ್ಟ್ ಮಾಡಲಿಲ್ಲ. ಇಲ್ಲೇನು ನನಗೆ ಗೊತ್ತಾಯಿತು ಮಾರ್ಕೆಟು ಇಲ್ಲಿ ಯಾವಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಆಯಿತು ಇಲ್ಲಿ ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆಗಿದ ತಕ್ಷಣ ಟೋಟಲ್ ನಂದು ಪ್ರಾಫಿಟ್ಟು ಬರೀ 138 ಅಷ್ಟೇ. ಅದು 1:1 ಇದು ಬ್ರೋಕರೇಜ್ಗೆ ಹೊಟ್ಟೋಗುತ್ತೆ 138 ರೂಪೀಸು. ಲೈಕ್ ಪ್ರಾಫಿಟ್ ಆಗಿದೆ, 1000 ರೂಪೀಸ್ ಪ್ರಾಫಿಟ್ ಆಗಿದೆ. ನಾಳೆಯಿಂದ ಇದೇನು ನಾನು ಓವರ್ ಟ್ರೇಡ್ ಮಾಡಿದ್ದೀನಿ, ಎಕ್ಸ್ಟ್ರಾ ಒಂದು ಟ್ರೇಡ್ ಮಾಡಿದ್ದೀನಿ, ಅದನ್ನು ಕಡಿಮೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ನಾಳೆ ಯಾವುದೇ ಥರ ನಾನು ಎಕ್ಸ್ಟ್ರಾ ಒಂದು ಟ್ರೇಡ್ ಮಾಡಲ್ಲ. ಏನು 1 ಟ್ರೇಡ್ ಪರ್ ಡೇ ಅಂತ ನಾನು ರೂಲ್ಸ್ ರೆಗ್ಯುಲೇಷನ್ ಹೇಳಿದ್ದೀನಿ, ಅದನ್ನೇ ಫಾಲೋ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಲಿ ಇದಿಷ್ಟು ಟ್ರೇಡ್ ಆಯಿತು ಅಂದರೆ ನಿಫ್ಟಿಲಿ ಅದೊಂದು ಟ್ರೇಡು. ಟೋಟಲ್ 2 ಟ್ರೇಡ್ ಆಗಿದೆ ಇವತ್ತು ನನ್ನ ಕಡೆಯಿಂದ.